ರನ್ನನ ಗದಾಯುದ್ಧ ಕೃತಿಯ ದುರ್ಯೋಧನ ವಿಲಾಪ ಎಂಬ ಪ್ರಥಮ ಪಿಯುಸಿ ಪಠ್ಯದ ಕಾವ್ಯ ಭಾಗವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಲ್ಲಿಹಾಳಿನ ಕನ್ನಡ ಉಪನ್ಯಾಸಕರಾದ ಗಿರಿಧರಮೂರ್ತಿ BH ಇವರು ಭಾವನಾತ್ಮಕವಾಗಿ ವಾಚಿಸಲಿದ್ದಾರೆ. ಉಳಿದಿದ್ದ ಕೈದು ನೆತ್ತರ ಕಡಲೊಳಗಡಿಗಳಿಗೆ ತಳಮನೂರ್ಚುತ್ತಿರೇ ಕಾಲಿಡಲು ಎಡೆಬಡೆಯದ ಕುರುಪತಿ ದಡಿಗವಿಡಂಗಳನೆ ಮೆಟ್ಟಿ ಮೆಲ್ಲನೆ ನಡೆದು ಇವ ಶೈಲಂಗಳನ್ನು ಏರಿ ಏರಿ ರುಧಿರ ಶೋತಂಗಳನ್ನು ದಾಂಟಿ ದಾಂಟಿ ಇವತ್ತೋನಿ ನೀಲಲತಾ ಪ್ರತಾನ ವಿಪಿನ ಪ್ರಾತಂಗಳೋಳ್ ಸಿಲ್ಕಿ ಸಿಲ್ಕಿ ಬರಂಗೈದು ಹೃದಯೈದ ಸಂಜಯ ಶಿರಸ್ಕಂದಾವಲಂಬಂ ಕುರು ಪ್ರಭು ಕಂಡಂ ಶರಜಾಲ ಜಜ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಅಂತೂ ನಿಸರ್ಗ ದೃಷ್ಟದ್ಯುಮ್ನ ಕಚನಿಗ್ರಹ ಕರವಿನುಳಿತ ಮೋಳಿಯಾಗಿದ್ದ ಭಾರಧ್ವಜನಿರುವಂ ರಾಜರಾಜಂ ನೋಡಿ ಅಯ್ಯಮೇ ಬಿಲ್ಲ ಭಿನ್ನಣಕೆ ಗಾಂಡೀವಿಯಲ್ತು ಪಿನಾಕಪಾಣಿಯುಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ಮ ಉಪೇಕ್ಷೆಯೆಂದರಿಯನ್ ಇದು ಎನ್ನ ಕರ್ಮವಶಮೆಂದರಿಯನ್ ನಿಮಗಿಂತು ಸಾವು ಈ ತೆರದಿನ ಕಾರಣಂ ಎರೆಗೆ ಸಂಭವಿಸಿತ್ತುದೋ ಕುಂಭ ಸಂಭವ ಎಂದು ದುಃಖಂಗೈದು ಕುಂಭ ಸಂಭವನಂ ಪ್ರದಕ್ಷಿಣಂಗೈದು ಬರುತ್ತಂ ಆ ದಿಶಾ ಭಾಗದೊಳ್ ಅರೆ ಮುಗಿದಿದ್ದ ಕಣ್ಮಲರ್ ಅಲತ್ತ ಮೊಗಂ ಕಡಿಹೋದ ಕೈಯುಂ ಆಸುರತರಮಾಗಿ ಕಚ್ಚಿದಾವುಡುಂ ಬೆರೆ ಸನ್ನಿಶ್ಚರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ತಿಯೊಳು ಹೊಡೆದು ಬೀಳಿದನಂ ಕುರುಪತಿ ನೋಡಿ ಕಂಡನು ಅಭಿಮಾನ್ಯು ಕುಮಾರನಂ ಆಜಿವೀರನಂ. ಅಂತೆ ಆತನಂ ಅಹಿಕೇತನಂ ನೋಡಿ ಗುರುಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗೈದು ಪುಗಲ್ ಅದಂ ಪಕ್ಕು ರಣಾಜಿರದೊಳ್ ಅರಿನೃಪರನ್ ನಿಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರಂ ಒಳರೆ ಅಸಮಬಲ ಭವದ್ವಿಕ್ರಮ ಅಸಂಭವಂ ಪೆರರ್ಗೆ ನಿನ್ನನ್ ಆನ್ ಇನಿತುಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸ ಏಕದೇಶಾನುಮರಣಂ ಯಮಕಕ್ಕೆಗಳ ಎಂದು ಆತ್ಮಗತದೊಳೆ ಬಗೆದು ಅಭಿಮನ್ಯುವಿಗೆ ಕೈಗಳನ್ನು ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯುತ್ಕತ ಕಂಠನಾಗಿ ತದಾಸನ್ನ ಪ್ರದೇಶದೊಳ್ ಲಕ್ಷಣ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತುರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ ಜಲಗಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತಂ ಅದಕ್ಕೆಟ್ಟು ಈಗಳ್ ನಿನಗೆ ಕೊಡುವಂತಾದುದೇ ತನುಜ ನೀ ಕ್ರಮ ವಿಪರ್ಯಯಂ ಮಾಡುವುದೇ ಎಂದು ಪಶ್ಚಾತ್ತಾಪಗೈಯೆ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾ ಪರಿಗ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ ಯುವರಾಜನಿದ್ದೆಡೆಯಂ ಕುರುರಾಜನ್ ಎಯ್ದೆ ಒಂದು ಅವள் ನಿನ್ನಂ ಕೊಂದಂಗಳಮೊಳಂ ನಿನ್ನಂ ಕೊಂದವನನ್ ಇತ್ತೀ ಕೊಲ್ಲದೆ ಮಾಂದು ಮಳಗೊಳಂ ಸಾಲದೆ ನಿನ್ನೆಯ ಕೂರ್ಮೆಗಂ ಅದು ಎನ್ನ ಸೌಧರ್ಮಿಗೆ
ಜನನಿ ಸ್ತನ್ಯಮುಂಡೆ ನಾ ಬಳಿಕ ನೀ ಸೋಮಾಮೃತ ದಿವ್ಯ ಭೋಜನ ಎಂಬಿಂತಿವನುಂಡೆ ನಾ ಬಳಿಕ ನೀ ಬಾಲತ್ವದಿಂದ ಎಲ್ಲಿಯೂ ವಿನಿಯ ಉಲ್ಲಂಘನೆ ಆದುದಿಲ್ಲ ಮರಣಕ್ಕೆ ಎನ್ನಿಂದೆ ಮುಂಚಿದ ಈ ಮುನಿಯೊಳ್ ಸೂಳ್ತಳಮಾಯ್ತು ಇರುವಂದೆಡೆಯೊಳ್ ಹಾವತ್ಸ ದುಶ್ಯಾಸನ ಎಂದು ವಿಪ್ರಾಪಂಗೈದು ತನ್ನ ತಮ್ಮನ ಕಳೆಬರಮನ್ನು ನೋಡಲಾರದೆ ಅಲ್ಲಿ ತಳರ್ದು ತನ್ನ ಸ್ನೇಹಿತನಪ್ಪ ದಿನಕರ ತನೂಜನಂ ರಾಜರಾಜಂ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನಮಾಗಿ ಆನು ದುಶ್ಯಾಸನು ನೀನು ಮೂವರೇದಲ್ ಆತನು ಕಳಿದ ಬಳಿಕ ಆನು ನೀನು ಈಗಳ್ ನೀನು ಅಕಲ್ದೆ ಎತ್ತೋದೆ ಅಂಗಾಧಿಪತಿ ನಿನ್ನ ಕೆಳೆಯಂ ಸುಯೋಧನಂ ನೀ ನೋಡದೆ ನುಡಿಯದೆ ವ್ಯಸನೆ ಎನ್ನದೆ ಜೀ ಎನ್ನದೆ ದೇವಾ ಎನ್ನದೆ ಏಕೆ ಉಸಿರದಿರುವೆ ಅಂಗಾಧಿಪತಿ ಅನೃತಂ ಲೋಭಂ ಭಯಂ ಎಂಬಿನಿತು ನೀನಿತ್ತ ನಾಡಳು ಇರ್ಕುಮೇ ರವಿನಂದನ ನನ್ನಿ ತ್ಯಾಗ ಅಣ್ಬುಂ ಇನಿತರ್ಕಂ ನೀನ ಮೊತ್ತ ಮೊದಲಿಗನಾದೆ ನೀನ ಮೊತ್ತ ಮೊದಲಿಗನಾದೆ ಆನರಿವೆಂ புதையறிவள் ஆனவரிப்புவறிவன் அர்த்தனறிவம் திவ்ய ஞானி சாதேவனறிவம் நீனாಗೆಂದು ಆರುಂ ಅರಿಯರು ಅಂಗಾಧಿಪತಿ ನೀನುಳ್ಳಡೆ ಉಂಟು ರಾಜ್ಯಂ ನೀನುಳ್ಳಡೆ ಪಟ್ಟಮುಂಟು ಬೆಳ್ಗೊಡೆ ಉಂಟೈ ನೀನುಳ್ಳಡೆ ಉಂಟು ಪೀಳಿಗೆ ನೀನುಳ್ಳಡೆ ಉಂಟು ಪೀಳಿಗೆ ನೀನಿಲ್ಲದೆ ಇವೆಲ್ಲಂ ಒಳಗೆ ಅಂಗಾಧಿಪತಿ ಹರಿಬೇಡೆ ಕವಚಮಂ ನೀನರಿದಿತ್ತೈ ಕೊಂತಿ ಬೇಡೆ ಬೆಗಡದ ಕೊಟ್ಟೈ ಪುರಿಗಣೆಯಂ ನಿನಗೆಣೆ ಕಸವರಗಲಿ ಮೇಗಲಿ ನಿನಗೆಣೆ ಕಸವರಗಲಿ ಮೇಗಲಿ ಆವನು ಅಂಗಾಧಿಪತಿ ಎಂದು ಶೋಕಾಂತಂ ಕರುಣ ವಿರಹಿತನಪ್ಪುದರಿಂದ ಸಂಕ್ರಂದನ ನಂದನಿಗೆ ಮುಳಿದು ಶಯನಗತನಾಗಿರ್ಪ ನದೀ ನಂದನನ ಚರಣಾರವಿಂದಂಗಳಿಗೆ ವಂದನಂಗೈಯಲೆಂದು ಗುರುರಾಜನು ಭಾನುಮತಿ ನಂದನ ತಂದೆಯಾದ ಈ ಗಾಂಧಾರಿ ನಂದನಂ ವೀರವಂದಂ